ಹೇಳ್ಪದ್ದು ಯಾಕೆ ಅರ್ಜೆಂಟಾಗಿ ಊರಿಗೆ ಬರ್ರಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬಲವಂತ ಮಾಡ್ಬಿಟ್ಟು ಕರ್ದಲ್ಲ. ನನಗೆ ಹೊಸಿ ಕೆಲಸ ಇತ್ತು, ಆದ್ರೆ ನೀನು ಕರ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಎತ್ತಾಗ ಬಂದ್ಬಿಟ್ಟೆ. ಯಾಕೆ ಏನಾಯಿತು? ಏನಾದರೂ ಪ್ರಾಬ್ಲಮ್ ಆಯಿತಾ? ಹೊಸಿ ಪ್ರಾಬ್ಲಮ್ ಇದ್ದಂಗೆ ಪ್ರಾಬ್ಲಮ್ ಆಯ್ತಾ ಅಂತಂದರೆ ಅಂಥ ಪ್ರಾಬ್ಲಮ್ ಏನಲ್ಲ, ಒಂಚೂರು ಪ್ರಾಬ್ಲಮ್ಮೇ ಇತ್ತು. ಅಕ್ಕ ನೀನೇನು ಅಂತ ಅನ್ಕೋಬೇಡ, ನೀನಪ್ಪ ಹಿಂಗೆ ಕಷ್ಟ ಬಂತು ಹಿಂಗೆ ಕೇಳ್ತಾವಳೆ ಅಂತ ಹೇಳ್ಬಿಟ್ಟು. ಇಲ್ಲ ಹೇಳ್ಬೋದು, ಏನಾಯ್ತು ಹೇಳು, ನನ್ನಿಂದ ಏನು ಸಹಾಯ ಮಾಡ್ಬೇಕು ಹೇಳು. ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಾನು ನಿಂದು ನೋಡೇ ಇಲ್ಲ. ಸರಿ, ಏನು ಮಾಡಬೇಕು ಅಂತ ಹೇಳು. ಏನಿಲ್ಲ ಅಕ್ಕ, ನನಗಂತೂ 1,00,000 ರೂಪಾಯಿ ಸಾಲ ಬೇಕಾಗಿತ್ತು. ನಮ್ಮ ಅಪ್ಪ 1,00,000 ರೂಪಾಯಿನ ಸಾಲ ಮಾಡ್ಬಿಟ್ಟೈತಂತೆ, ಎಲ್ಲ ಇಸ್ಕೊಬಿಟ್ಟೈತಂತೆ. ನಮ್ಮ ಅಪ್ಪ ನಿಜವಾಗ್ಲೂ ಎಷ್ಟು ಬೇಜಾರು ಮಾಡ್ಕೊತಾ ಇತ್ತು ಅಂತಂದರೆ ಅಷ್ಟು ಬೇಜಾರು ಮಾಡ್ಕೊಂಡು ಸುಮ್ಮನೆ ಇತ್ತು. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿತ್ತು ನಮ್ಮಪ್ಪ. ಅದಕ್ಕೆ ನಮ್ಮ ಅಪ್ಪನ ಬೇಜಾರನ್ನ ನೋಡೋಕ್ಕಾಗ್ತಾ ಇಲ್ಲ ನನಗಂತೂ. ಸುಮ್ಮನೆ ಸಪ್ಪೋಗಿರ್ತಾರೆ, ಸುಮ್ಮನೆ ಬೇಜಾರು ಮಾಡ್ಕೊಂಡಿರ್ತಾರೆ. ಅದೆಲ್ಲ ನೋಡೋಕೆ ನನಗಂತೂ ಒಂಚೂರು ಇಷ್ಟ ಆಯ್ತಿಲ್ಲ. ಸಾಲ ಒಂದು, ಅವ್ರಿಗೂ ಇವಾಗೆಲ್ಲ ವ್ಯವಸಾಯ ಮಾಡೋಕ್ಕೆ ಕೈಲಾಗ್ತಾ ಇಲ್ಲ. ಪಾಪ ಅವರು ತುಂಬ ಅಂದರೆ ತುಂಬನೇ ಕಷ್ಟಪಡ್ತಾವ್ರೆ. ಅದೇ ಎಲ್ಲರೂ ಅಂತಾರೆ ಗಂಡು ಮಗ ಇದ್ದಿದ್ರೆ ಹಂಗೆ ನೋಡ್ಕೊಳ್ಳೋರು ಹಿಂಗೆ ನೋಡ್ಕೊಳ್ಳೋರು ಅಂತ ಹೇಳ್ಬಿಟ್ಟು. ಅದಕ್ಕೇ ನಾನು ನಮ್ಮ ಅಪ್ಪ ಅಮ್ಮನಿಂದ ಮೇಲೆ ತಿಂಗಳ ಇಷ್ಟು ಅಂತ ಕೊಡೋಣ ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅಲ್ಲ, ನಾನೇ ಗಂಡು ಮಗ ಹೆಣ್ಮಗ ಎರಡು ನಾನೇ ಅಂತಂದಮೇಲೆ ಏನಾರ ನಾನು ಸಹಾಯ ಮಾಡಬೇಕಲ್ವಾ ಅಕ್ಕ? ಅದಕ್ಕೆ ನಾನು ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲೆ. ಅದಕ್ಕೂ ಮುಂಚೆ ಇವಾಗ ಅರ್ಜೆಂಟಾಗಿ ಎಲ್ಲ ಏನಕ್ಕೆ ನನ್ನ ಹತ್ರ ಕಾಸಿಲ್ಲ ಅಷ್ಟೊಂದು. ನಮ್ಮ ಯಜಮಾನ್ರು ಕೊಟ್ಟಿದ್ದೆ ಕಾಸನ್ನ, ಕೊಟ್ಟಿದ್ದೆ ಯಾರೋ ಕೊಟ್ಬಿಟ್ಟವನಂತೆ. ಅವನು ಒಳ್ಳೆ ಕತೆ, ಕೊಡು ಅಂತ ಕೇಳಿದ್ರೆ ಯಾರೋ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳಿ ಅದಕ್ಕೆ 1,00,000 ರೂಪಾಯಿ ಇದೆ, ಕೊಡ್ತೀಯ ಅಕ್ಕ? 1,00,000 ರೂಪಾಯಿ ಕೊಡು, ನಾನು ದುಡ್ಡು ಬಂದಾಗ ಹಂಗೆ ವಾಪಸ್ ಕೊಡ್ತೀನಿ. ಇದೇನು ಪದ್ದು ಹಿಂಗೆ ಕೇಳ್ತಾ ಇದೆಯಾ? 1,00,000 ಕೊಡು ಅಂತ ಹೇಳ್ಬಿಟ್ಟು. ಹಾಂ, ಯಾಕ್ರ ಅದಕ್ಕ ಕೇಳಬಾರ್ದಾಗಿತ್ತಾ? ಯಾಕೆ ಪದ್ದು ಎಲ್ಲ ಮರ್ತೋಗ್ಬಿಟ್ಟ? ಈ ಬಿಸ್ನೆಸ್ ಮಾಡಿಕೊಟ್ಟಿದ್ದು ನೀನು, ನಾನು ಇವತ್ತ ಪರಿಸ್ಥಿತಿನಾಗಿರೋ ಕಾರಣ ನೀನು, ಬಿಸ್ನೆಸ್ ಐಡಿಯಾಗಳು ಕೊಡೋದು ನೀನು, ಪಾರ್ಟ್ನರ್ ಆಗಬೇಕಾಗಿತ್ತು ನೀನು. ಆದರೆ ಇಲ್ಲ ಕಣಕ್ಕ, ನೀನು ಒಬ್ಬಳೇ ಮಾಡ್ಕೊಂತ ಬಿಟ್ಕೊಟ್ಟಿದ್ದು ನೀನು. ಈಗ ನಾವು ಮಾಡ್ತಿರೋ ಬಿಸ್ನೆಸ್ಗೆ ಪಾರ್ಟ್ನರ್ ಅಂತೂ ನೀನು ಹಾಗೆ ಆಗ್ತೀಯಾ, ಗೊತ್ತು ತಾನೇ ನಿನಗೆ? ಹಾಂ, ಮತ್ತೆ ಏನಕ್ಕೆ ಹಿಂಗೆ ದುಡ್ಡು ಕೇಳ್ತೀಯಾ? ಈಗ ಸರ್ರೆ ಚೆಕ್ ಕೊಟ್ಟೋಗಿಲ್ವಾ? ಆ ಚೆಕ್ಕಾಗೇ ದುಡ್ಡಿಲ್ವಾ? ನಿನ್ನ ದುಡ್ಡು ಪದ್ದು, ನೀನು ಇಷ್ಟೊಂದು ಒಳ್ಳೊಳಗಕ್ಕೇನು ಹೋಗ್ಬೇಡ ನೋಡು. ಇವಾಗ ನಿನಗಿನ್ನ ಎಲ್ಲದ್ರಾಗೂ ನನಗೂ ಚೆನ್ನಾಗೈತೆ. ಈಗ ನನ್ನ ಹತ್ರನೂ ಆಸ್ತಿ ಐತೆ, ನನ್ನ ಹತ್ರನೂ ದುಡ್ಡು ಐತೆ, ಎಲ್ಲ ಐತೆ. ನೀನು ನನ್ನ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ನೋದಂಥದ್ದು ಏನೂ ಇಲ್ಲ, ಸರಿನಾ? ಯಾಕೆ ನೀನು ಅಯ್ಯೋ ಪಾಪ ಅಂತ ಹೇಳ್ತೀಯ? ಅಯ್ಯೋ ಪಾಪ ಅಂತ ಅನ್ನೋಂಥದ್ದು ಏನಾಗೈತೆ ಹೇಳು? ಅಯ್ಯೋ ಪಾಪ ಅಂತ ಅಲ್ಲ, ನೀವು ಮಾಡ್ಕೊಂತ ಇದ್ರಲ್ಲ. ನಾನು ಮಾಡ್ಕೊಂತ ಇದ್ದೀನಿ, ಸರಿ. ಅದಕ್ಕೆ ಸಪೋರ್ಟಾಗಿ ನಿಂತಿರೋದು ಯಾರು? ಪ್ರತಿಯೊಂದಕ್ಕೂ ಸಪೋರ್ಟಾಗಿ ನಿಂತು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾ ಇರೋದು ಯಾರು? ನಾನೇ. ಮತ್ತೆ 1,00,000 ರೂಪಾಯಿ ದುಡ್ಡು ಕೇಳಕ್ಕೂ ಯೋಚನೆ ಮಾಡ್ತೀಯ ನೀನು? 1 ರೂಪಾಯಿ ಕೇಳಕ್ಕೂ? ಹಾಂ, ನಿಮ್ಮ ಅಪ್ಪ ಅಮ್ಮ ಬೇರೆ ನಮ್ಮ ಅಪ್ಪ ಅಮ್ಮ ಬೇರೆನಾ? ನನ್ನ ಕಷ್ಟ ಬೇರೆ ನಿನ್ನ ಕಷ್ಟ ಬೇರೆ ಬೇರೆ ಅಂತ ಅನ್ಕೊಂಡಿದ್ಯಾ ಅಂತಂದಮೇಲೆ ಈಗೇನು ಹಿಂಗೆ ನೋಡು, ನನ್ನ ಕಷ್ಟ ನಿನ್ನ ಕಷ್ಟ ಎಲ್ಲ ಒಂದೇ ನೆನೆಯ ಬಾ, ಸುಮ್ಮನೆ ನೆನೆಯ. ನನಗೇನಂದನು ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಹಂಗೇನೆ ಬಿಡಿಸ್ಕೊಂಬಿಟ್ಟು ಬರ್ತೀನಿ ನಡಿ, ನೀನು ಸುಮ್ಮನೆ ಏನಿಯ. ನಾನು ಗಾಡಿ ತಗೊಂಡು ಹಂಗೆ ನ್ಯಾಟಿಗೆ ಬಂದ್ಬಿಟ್ಟೆ, ನಡಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಜವಾಗ್ಲೂ ವ್ಯವಸ್ಥೆ ಸಮಾಧಾನ ಆಯಿತು. ನನ್ನ ಗಂಡ ದೇವ್ರನ್ನ ವೇಸ್ಟ್ ಮಾಡಿ ನೀನಿಯ ಅಂತ ವೇಸ್ಟ್ ಮಾಡಿ ನಾನು ನೋಡೇ ಇಲ್ಲ ಅಂತ ಅನ್ನಿಸ್ತದೆ. ವೇಸ್ಟಾಗೇನಿಯ ವೇಸ್ಟ್ ಮಾಡಿ ನನ್ನ ಮಗ. ಏನು ಕೇಳಿದ್ರು ಇಲ್ಲ ಅಷ್ಟೇ ಏನಿಯ ಐತೆ ಅಂತ ಮಾತ್ರ ಏನೂ ಹೇಳೋದಿಲ್ಲ ಅವನಂತೂ. ಏನಾರ ಕೇಳು, ನನ್ನ ಹತ್ರ ಇಲ್ಲ ಬರೀ ಇದೇನೇನಿ ಆಯಿತು. ಅಯ್ಯೋ ಸರಿ ಅಕ್ಕ, ತುಂಬ ಥ್ಯಾಂಕ್ಸ್. ಸರಿ, ನಾನು ಮನೆಗೆ ಹೋಗಿರ್ತೀನಿ, ಅಲ್ಲಿಗೆ ನೀಯ ಬಂದ್ಬಿಡು. ಸರಿ ಪದ್ದು, ಆಯಿತು. ನಿಮ್ಮ ಅಪ್ಪನೇ ಕರ್ಕೊಂಡೋಗಿ ಸಿಟಿಗೆ ಕರ್ಕೊಂಡು ಹೋಗ್ಬೋದಿತ್ತು. ನಿಮ್ಮ ಅಪ್ಪಂಗೆ ಹೋಗ್ಲಿ ಬರೋಕ್ಕೆ ಹೇಳು, ನಾನು ಹೋಗಿರ್ತೀನಿ ಸಿಟಿಗೆ. ಪಾಪ ಇನ್ನೂ ಏನು ಬೇಕೋ ಎಲ್ಲ ತಗೊಂಡ್ಲಿ. ಅಯ್ಯೋ ಗಾಡಿ ಗೀಡಿ ಅವ್ರ ಹತ್ರನೂ ಇಲ್ಲ ಕಣಕ್ಕ, ಬರೀ ಬಸ್ ಹತ್ಕೊಂಡು ಬರಬೇಕು ಅವ್ರೂ. ಈ ಬಸ್ಸುಗಳು ಟೈಮಿಂಗ್ಸು ಕರೆಕ್ಟಾಗಿಲ್ಲ. ಸುಮ್ಮನೆ ಯಾಕೆ ನೀನು ಹೋಗಿರೋ? ಹಂಗೆ ನಾನು ಮನೆ ಹತ್ರ ಹೋಗಿರ್ತೀನಿ, ಹಂಗೆ ಬಂದ್ಬಿಡು ನೀನು. ಸರಿ ಆಯಿತು. ಅಲ್ಲಿ ಎಲ್ಲನೂ ಆರಾಮೇ ಅಲ್ವೇನವ? ಅಲ್ಲೇನ ಕಿರಿಕ್ಕು ಪರಿಕ್ಕು ಅಂತದ್ದು ಏನೂ ಇಲ್ಲ ತಾನೇ ಗಂಡನ ಮನೆಯಾಗಿ? ಅಪ್ಪ ಬರೀ ನಿಮಗೆ ನನ್ನ ಬಗ್ಗೆ ಯೋಚನೆ, ನನ್ನ ಬಗ್ಗೆ ಬಿಟ್ಬಿಟ್ಟು ನಿಮ್ದು ನೋಡ್ಕೊಳ್ಳಿ ಸುಮ್ಕೆ. ನಾನೇನು ಗಟ್ಟು ಮುಟ್ಟಾಗಿ ಸಂದಕ್ಕಿಲ್ವೇ? ನಾನಂತೂ ಗಟ್ಟುಮುಟ್ಟಾಗಿದ್ದೀನಿ ನಾನು. ನೀವು ಸುಮ್ಮನೆ ಇರ್ರಿ, ನೀವಂತೂ ಬರೀ ನನ್ನ ಬಗ್ಗೆ ಶಾನೆ ಯೋಚನೆ ಮಾಡಬೇಡಿ. ನಾನು ಕೆಲಸ ಮಾಡ್ಕೊಂತಿದ್ದೀನಿ. ಈಗೆಲ್ಲ ಬಿಸ್ನೆಸ್ ಎಲ್ಲ ಶುರು ಮಾಡೋಕ್ಕೆಲ್ಲ ನಿಂತಿದ್ದೀನಿ. ನಾನು ಎಲ್ಲನೂ ಮಾಡ್ತಾ ಇದ್ದೀನಿ. ನೀವು ಒಳ್ಳೆನೇ ಎಲ್ಲನೂ ಕೇಳ್ತಾನೆ ಇರ್ತೀರ ನೀವಂತೂ. ಏನಿಲ್ಲ, ನಾನು ಸಂದಕ್ಕಿದ್ದೀನಿ, ನೀವು ಟೆನ್ಷನ್ ತಗೋಬೇಡಿ. ನೀವೇನೇ ಅಯ್ಯೋ ಮಗಳಿಗೋಸ್ಕರ ಅದು ಮಾಡಬೇಕು ಇದು ಮಾಡಬೇಕು ಅಂತ ನೋಡಿ. ಇನ್ಮೇಲೆ ಏನು ನನಗೆ
ನನಗೋಸ್ಕರ ಮಾಡೋದು ಬೇಡ. ನಮ್ಮದು ಜಮೀನು ಐತಲ್ಲ 1 ಎಕರೆನ, ಅದನ್ನ ಪಾಲು ಕೊಟ್ಟಿದ್ದೀನಿ. ಅದೇ ರಮೇಶ್ ಅಣ್ಣ ಐತಲ್ಲ, ರಮೇಶ್ ಅಣ್ಣಂಗೆ ಹೇಳ್ಬಿಟ್ಟು ಪಾಲು ಕೊಟ್ಟಿದ್ದೀನಿ. ಇನ್ನು ಮೇಲೆ ನೀವೇನು ಕೆಲಸನೂ ಮಾಡಬೇಡಿ, ಅದ್ರಾಗೆ ಹೊಸಿ ಕಾಸು ಬರ್ತದಲ್ಲ ಅದ್ರಾಗೆ ಜೀವನ ಮಾಡ್ಕೊಂಡಿರ್ರಿ. ಇನ್ನು ಕುಡಿಕಿ ನೀವೇನು ನನಗೆ ಅರಮನೆ ಕಟ್ಬಿಟ್ಟು ಕೊಡ ಅಂತ ಅವಶ್ಯಕತೆ ಇಲ್ಲ. ತಿಂಗಳ ನಾನು ಇಷ್ಟು ಅಂತ ಕಾಸು ಕಳಿಸ್ತೀನಿ, ಆರಾಮಾಗಿ ನೀವು ತಿನ್ಕೊಂಡು ಮನೆಗಿರ್ರಿ, ಸುಮ್ಕಿರಿ, ನೀವು ಏನು ಕ್ಯಾಮೆ ಮಾಡಬೇಡಿ. ಏ ಹಿಂಗಂದ್ರೆ ಹೆಂಗವ, ಕುಂತ್ಕೊಂಡು ತಿನ್ನಕಾಯ್ತದೇನವ? ಪಾಲ್ಗಿಲು ಕೊಟ್ಕೊಂಡು ಅಯ್ಯೋ ಬೇಡ ಸುಮ್ಕಿರವ, ನಾನೇ ಮಾಡ್ತೀನಿ. ಅಪ್ಪ ನಾನು ಹೇಳೋದನ್ನ ಕೇಳು, ನಿಂಗೂ ಕಾಲೆಲ್ಲ ನೋವು ಬಂದೈತಿ, ಹುಷಾರಿಲ್ಲ ಅಂತ ಹೇಳ್ತೀಯ. ನೀನು ವ್ಯವಸಾಯ ಮಾಡೋದು ಕಷ್ಟಪಡೋದು ಅದೆಲ್ಲ ನನ್ನ ಕೈಲಿ ನೋಡೋಕೆ ಹಾಕಿಲ್ಲ. ಅವರಿಗೆ ಪಾಲು ಕೊಟ್ಟಿದ್ದೀನಿ, ವರ್ಷಕ್ಕೆ ಇಷ್ಟು ಅಂತ ತಂದು ಕೊಡ್ತಾರೆ, ನೀನು ತಿನ್ನು, ನಿಂಗೆ ಏನು ಬೇಕು ಬೇಡ, ರೇಷನ್ ಪಾಸನ್ ಕಾಸು ಎಲ್ಲ ನಾನು ನೋಡ್ಕೊತೀನಿ. ನೀನು ಬೇರೆದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನಗೆ ಗೊತ್ತು ನಿನ್ನ ಕಷ್ಟ ಸುಖ ಎಲ್ಲ ಅಂದರೆ ಗೊತ್ತು. ನೀನು ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ್ರಿ. ನೀನು ಶಾನೆ ದಪ್ಪ ಇದೆಯಲ್ಲ, ಅದಕ್ಕೆ ನೀ ಕಾಲು ನೋವು ಶಾನೆ ಬರೋದು. ಸುಮ್ಮನೆ ಆರಾಮಾಗಿ ವಾಕ್ ಮಾಡ್ಕೊಂಡು ನೆಮ್ಮದಿಗೆ ಮನೆಗಿರೋದು ಕಲಿ. ನೀನು ಸುಮ್ಮನೆ ಅಡ್ಡಾಡ್ಕೊಂಡು ಕುಂತ್ಕೋಬೇಡ ನೀನು. ಅಯ್ಯೋ ನಮಗೆ ನಾವು ಹೆಂಗೂ ನೋಡ್ಕೊತೀವಿ ಕಣಮಿ, ನೀನು ಸಣ್ಣಕ್ಕಿದ್ರೆ ನಮಗೆ ಸಾಕು. ನೀನು ನಮ್ಮದ್ರ ಬಗ್ಗೆ ನೀನು ಶಾನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನೇ? ನಮ್ದು ಏನೋ ಇರ್ತದೆ, ನಾವು ನೋಡ್ಕೊತೀವಿ, ಕಷ್ಟವೋ ಸುಖವೋ ನೋಡು. ಒಂದು ಹಸ ಐತೆ, ಒಂದು ಹಸ ನೋಡ್ಕೊಂಡು ಜಮೀನು ನೋಡ್ಕೊಳಕ್ಕೆ ನಮ್ಮ ಕೈಲಿ ಆಗಕ್ಕಿಲ್ವೇ? ನಾವು ಹೆಂಗೋ ನೋಡ್ಕೊತೀವಿ. ನೀನು ಅಷ್ಟಕ್ಕೆಲ್ಲ ಯಾಕೆ ನೀನು ಸುಮ್ಕೇನೆ ತಲೆಗೆ ಇದು ಮಾಡ್ಕೊಂಡು ಟೆನ್ಷನ್ ತಗೊಂತೀಯ ಹೇಳು? ಅದಕ್ಕೆ ಬರಬೇಡ ಅನ್ನೋದು. ಬಂದರೆ ಹಿಂಗೆ ತಲೆ ತಿನ್ಕೊಂಡು ಕುಂತ್ಕೊಂತೀಯ, ಏನಾಯಿತು ಎತ್ತಾಯಿತು ಅಂತ ಹೇಳ್ಬಿಟ್ಟು. ಓ ರಾಧಾ ಬಾಮ್ಮ, ಬಾ ಕುಂತ್ಕ ಬಾ. ಓ ಮಗಳೇ ರಾಧಾ, ಬಾವಾ ಕುಂತ್ಕ. ಅಂಕಲ್ ಚೆನ್ನಾಗಿದ್ದೀರಾ? ಆಂಟಿ ಚೆನ್ನಾಗಿದ್ದೀರಾ? ಏನು ಬೇಗನೆ ಹೋಗ್ಬಿಟ್ಟು ಬಂದಿದೀಯಾ ಪ್ಯಾಟೆಗೆ? ಜಾಸ್ತಿ ಜನ ಇರಲಿಲ್ಲ, ಹಂಗೆ ಹೋಗಿದ್ದು ಹಂಗೆ ಬಂದಿದ್ದು ಅಷ್ಟೇನೆ. ನಾವು ಚೆನ್ನಾಗಿದ್ದೀವಿ ಕಣವ, ನೀನು ಚೆನ್ನಾಗಿದ್ದೀಯಾ? ಅಂಕಲ್ ನಾವು ಹಿಂಗೆ ಚೆನ್ನಾಗಿದ್ದೀವಿ ನೋಡಿ. ಇರವ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಆಂಟಿ ಅಷ್ಟು ಜಾಸ್ತಿ ಇಕ್ಕೊಂಬರ್ಬೇಡಿ, ಸ್ವಲ್ಪ ಕೊಡಿ ಸಾಕು. ಇನ್ನೇನವ ಸಮಾಚಾರ? ಓ ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದ? ಅಂಕಲ್ ಹೊಸ ಬಿಸ್ನೆಸ್ ಬೇರೆ ಶುರು ಮಾಡ್ತಾ ಇದೀವಲ್ಲ, ನೀ ಹೇಳಿದ್ಲ ಇಲ್ವಾ ಗೊತ್ತಿಲ್ಲ ಪೊದ್ದು. ಇನ್ನೇನು ಶುರು ಮಾಡಬೇಕು, ಎಲ್ಲ ಕೆಲಸಗಾರನೆಲ್ಲನೂ ತಗೋಬೇಕು. ಅದಕ್ಕೆ ನೀನು ಇವಳು ಕರ್ಕೊಂಡು ಹೋಗ್ಬೇಕು, ಸಜೆಷನ್ ತಗೋಬೇಕು. ನಮಗೆಲ್ಲ ಮೇಯ್ನ್ ಹೆಡ್ಡು ಇವಳೆ ನೆನೆಯ. ಅದಕ್ಕೆ ನೆನೆಯ ನಾನು ಕೇಳ್ಕೊಂಡು ಮಾತಾಡ್ಸ್ಕೊಂಡು ಬರಂಗಿದ್ರಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಾವಿಬ್ರು ಒಳ್ಳೆ ಬಿಸ್ನೆಸ್ನ ಶುರು ಮಾಡ್ತಾ ಇದ್ವಿ ಅಂಕಲ್. ಹೆಂಗೋ ಕಣ್ತಾಯಿ, ದುಡ್ಕೊಂಡು ಸಂದಾಕಿರ್ಬೇಕು, ದುಡಿಯೋ ಕಾಲದಾಗ ದುಡ್ಕೊಂಡು ಸಂದಾಕಿರ್ರಿ. ಹೆಣ್ಮಕ್ಳು ಏನು ಯಾಕೆ ಗಂಡು ಮಕ್ಕಳು ಥರ ಇರ್ಬೇಕು ಈಗಿನ ಕಾಲದಾಗೆ? ಇಲ್ಲ ಅಂದರೆ ಕಾಸು ದುಡಿಯೋಕ್ಕಾಗತ್ತಾ? ಏಳು ತಗೊಳವ ಕಾಪಿ ತಗ. ಹೌದು ಅಂಕಲ್, ಈಗಿನ ಕಾಲದಾಗ ಯಾರು ನಂಬಕ್ಕಾಗಕ್ಕಿಲ್ಲ. ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಏನಿಯ ಚಂದ ಅಷ್ಟೇನೆ. ಹ್ಞೂ ಅಯ್ಯೋ ನಿಂತ್ಕೋಬೇಕು ಕಣವ, ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಾಗ ಏನೇನಿಯ ಬೆಲೆ ಶಾನೆ. ಗಂಡು ಕೊಡ್ತಾನೆ ಅಪ್ಪ ಕೊಡ್ತಾನೆ ಅಂತ ಕುಂತ್ಕೊಂಡ್ರೆ ಹೆಂಗೆ ಹೇಳು? ನನ್ನ ಮಗಳನ್ನ ಹಂಗೇನೇನಿಯ ಬೆಳೆಸಿರೋದು. ಗೊತ್ತಾ? ಗೊತ್ತು ಬಿಡಿ ಅಂಕಲ್, ಪೊದ್ದು ಇಲ್ಲ ಅಂತಂದಿದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕೆ ಆಯ್ತಿರಲ್ಲ. ಯಾವತ್ತೂ ತವ್ರ ಮನೆಗೆ ಹೊಂಟ್ಬಿಟ್ಟಿದ್ದೆ. ನಾನು ಹೋಗ್ಬಿಡೋಣ, ಇಲ್ಲಿ ಇದ್ಬಿಟ್ಟು ಇನ್ನೇನು ಮಾಡಬೇಕು, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಈ ಪೊದ್ದುನೇ ಇಲ್ಲ, ಇರು ಅಕ್ಕ ನೀನು ಅಂತ ಹೇಳ್ಬಿಟ್ಟು ಇರಿಸಿ ಈಗ ನಾನು ಮಾಡ್ತಿದ್ದೀನಲ್ಲ. ಬಿಸ್ನೆಸ್ ಎಲ್ಲನೂ ಅವಳೇನೇ ಈ ಸಹಾಯ ಮಾಡಿದ್ದು ಬಿಸ್ನೆಸ್ಗೆಲ್ಲನೂ. ಇಲ್ಲ ಬಾ ಅಂತ ಪ್ಯಾಟೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಬಂದ್ಲು. ಎಲ್ಲ ಅವಳದೇನೇ, ನಂದು ಅಂತ ಏನೂ ಇಲ್ಲ ಅಂಕಲ್, ನಂದು. ಅದಕ್ಕೆ ಇವಾಗ ಇಬ್ರು ಪಾರ್ಟ್ನರ್ ಆಗೋಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ನಮ್ಮದ್ರಾಗ ಲಾಭ ಬಂದಿರೋದು 1 ಲಕ್ಷ. ಅದಕ್ಕೆ 1 ಲಕ್ಷ ಇನ್ನೂ ಜಾಸ್ತಿ ಬಂದಿತ್ತು. ನಾನೊಂದು ಸ್ವಲ್ಪ ತಗೊಂಡು ಈಗ ನೋಡಿ ಪೊದ್ದು ಒಂದು ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ. ಅಯ್ಯೋ ಅಕ್ಕ, ಇಲ್ಲ ಪೊದ್ದು ನಿನ್ನ ದುಡ್ಡಲ್ವಾ ಇದು, ನಿನ್ನ ಲಾಭದ ದುಡ್ಡಲ್ವಾ, ನೀನು ಕೊಡ್ಬೇಕಿತ್ತಲ್ವಾ, ಅದಕ್ಕೆ ನೀ ಕೊಡ್ತಾ ಇವನಿ. ತಗ ಅದು ತಗ, ನಿನ್ನ ದುಡ್ಡು ನೀನೇ ಕೊಡು. ತಗ ನೀನು ಸುಮ್ಮನೆ ತಗ ಇಟ್ಕ. ಯವ್ವ ಮಗಳೇ, ನಿಜವಾಗ್ಲೂ ಬೊಲ ಆನಂದ ಆಯ್ತಾಯ್ತು ನನಗಂತೂ. ನನ್ನ ಮಗಳು ಸಂದಾಗ ದುಡಿಯೋಕ್ಕಾಗೋ ಶುರು ಮಾಡ್ಕೊಬಿಟ್ಲೆ ಅಂತೇಳ್ಬಿಟ್ಟು ಬೋಲ ಆನಂದವಾಯ್ತಾಯ್ತು ನನಗಂತೂ. ಯಪ್ಪ ಮಗಳೇ, ಹಿಂಗೆ ದುಡ್ಕೊಂಡು ಸಂದಾಕಿರವ. ಅಪ್ಪ ಈ ದುಡ್ಡನ್ನ ನಾನು ತಗೊಳ್ಳಿ, ನಿಮಗೆ ಏನೇ ಕೊಡ್ತಾ ಇದ್ದೀನಿ ತಗೊಳ್ಳಿ. ಯಾಕಂದರೆ ನಾನು ದುಡ್ದಿರ ನಾನು ಇವತ್ತಿಷ್ಟು ದುಡಿತೀನಿ ಅಂತ ಅದು ಕಾರಣ ಏನೇ ನೀವಲ್ವಾ. ಈ ಕಾಸನ್ನ ಮೊದಲನೇ ಕಾಸನ್ನ 1 ಲಕ್ಷನ ನಿಮಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ತಗೊಳ್ಳಿ ಸುಮ್ಕೆನೇ. ಬೇಡವ, ಬೇಡ ನಮ್ಗೇನು ಬೇಡ. ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡ ನೀನು ಇಕ್ಕ, ಮುಂದೆ ಕಷ್ಟಕ್ಕೆ ಬೇಕಾಯ್ತದೆ. ಕಣ್ಪದ್ದು ಬೇಡ ನಮಗೆ, ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ವಾ, ನೀನು ಮಾಡಿಕ ಸುಮ್ಕೆನೆಯ. ಈಗ ನೀವು ಸುಮ್ಮನೆ ತಗೊಳಕ್ಕಿಲ್ವ ಹೇಳಿ? ನೀವು ಸುಮ್ಮನೆ ತಗೊಳ್ಳಿ. ಅಯ್ಯ ತಗೊಳಕ್ಕಿಲ್ಲ ಅಂತ ಮಾತ್ರ ನೀವು ಅನ್ಬೇಡಿ, ತಗೊಳ್ಳಿ ನೀವು ಸುಮ್ಕೆನೆ. ನೋಡಿ ನಿಮಗೆ ಅಂತ ಈಗ ತಗೊಂಡಿರೋದು ನನ್ನ ದುಡ್ಡನ್ನ, ಸರಿನಾ? ನಿಮಗೆ ಅಂತ ನೀವು ಸುಮ್ಕೇನೆ ತಗೊಳ್ಳಿ. ನನಗೇನಿಂತ ಲಾಭ ಗೊತ್ತಾನೆ ಇರ್ತವೆ, ಬಂದಿರೋ ದುಡ್ಡು ನಿಕ್ಕೋತೀನಿ. ಅದೇನೋ ಪ್ರಾಬ್ಲಮ್ ಅದು ಇದು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. 1 ಲಕ್ಷ ಎಲ್ಲ ಒಂದು ಲಕ್ಷದಾಗೆಲ್ಲ ಕ್ಲಿಯರ್ ಆಯ್ತದಲ್ಲ, ಮಾಡ್ಕೊಳ್ಳಿ. ಅಂಕಲ್ 1,20,000 ರೂಪಾಯಿ ಐತೆ. ಅವಳ ಬಿಸ್ನೆಸ್ದು ಎಲ್ಲದಕ್ಕೂ ಅವಳ ಲಾಭನೇ ಕೊಟ್ಟಿದ್ದೀನಿ. 1,20,000 ರೂಪಾಯಿನ ಇಟ್ಕೊಳ್ಳಿ ನೀವೇನೇನೆ. ಅಲ್ಲ ಕಣವ, ಹೆಂಗೋ ನಮ್ದು ಆಗೋದು, ನೀನು ಏನು ಕವ ಕೊಡೋಕೋದೆ, ನಿನ್ನ ಖರ್ಚು ಕಾಸಿಲ್ಲಿದ್ದಂಗೆ.
ಅಯ್ಯೋ ಅಮ್ಮ ಸುಮ್ಕಿರಿ, ನನ್ನ ಖರ್ಚು ಕಾಸಿಲ್ದಂಗೆ ಇನ್ನೇನು ನನ್ನ ಖರ್ಚಿಗೆ ಎಲ್ಲನೂ ಐತೆ, ನೀವು ಇಟ್ಕೊಳ್ಳಿ. ಹಂಗೆ ಕೆಲಸ ಪಲ್ಸಕ್ಕೆ ಏನು ಮಾಡಕ್ಕೆ ಹೋಗ್ಬೇಡಿ ಸರಿನಾ. ಈಚೆ ಕಡೆ ಎಲ್ಲನೂ ನಾನು 7 ದಿನ ಅಣ್ಣಯ್ಯ ಪಾಲಕ್ ತಗೊಂಡೈತೆ ಜಮೀನು ನಿಮ್ದನ್ನ ಮಾಡಿ ದುಡ್ಡು ಕೊಡ್ತದೆ. ನೀನೇನ ಬೇಕಿದ್ರೆ ನಿನ್ನ ಮಗಳು ಗಂಡು ಹುಡುಗನ ಥರ ದುಡಿತಾವಳೆ, ಏನು ಬೇಕಿದ್ರು ಕೇಳಿ. ತಿಂಗಳ ನಿಮ್ಗೆ ಏನು ಬೇಕೋ ಎಲ್ಲ ಕೊಡಿಸೋ ಜವಾಬ್ದಾರಿ ನಮ್ಮದು. ನೀವು ಆರಾಮಾಗಿರೋದು ಕಲ್ತ್ಕೊಳ್ಳಿ. ಪದ್ದು, ನಾನು ಸ್ಕೂಟಿ ತಗೊಂಡಲ್ಲ, ಅದೇ ಅವಾಗ ತಗೊಂಡಲ್ಲ ಆ ಸ್ಕೂಟಿ ಇವಾಗ ನನಗೇನು ಪ್ರಯೋಜನ ಇಲ್ಲ ಶಾನೆ. ಈಗ ನಾನು ಕಾರಾಗೇನೇ ಶಾನೆ ಓಡಾಡೋದಲ್ವಾ, ಸ್ಕೂಟಿ ಅಪರೂಪ ನಾನಂತೂ ಓಡಾಡೋದು. ಅಂಕಲ್, ಈ ಸ್ಕೂಟಿನ ಇಲ್ಲೇ ಬಿಟ್ಬಿಟ್ಟು ಹೋಯ್ತೀನಿ ಅಂಕಲ್. ಅಲ್ಲಿ ನಮಗೆ ಬಿಟ್ಕೊಳ್ಳೋಕೆ ಜಾಗನೇ ಇಲ್ಲ ಅಂಕಲ್ ಅಲ್ಲಿ. ಅಯ್ಯೋ, ನಮ್ಮ ಮನೆ ಹತ್ರ ಒಂದು ಚೂರು ಜಾಗ ಇಲ್ಲ. ಈಗ ಇನ್ನೂ ದೊಡ್ಡದಾಗಿ ಮಾಡ್ತಿದ್ದೀವಲ್ಲ ಬಿಸ್ನೆಸ್ಸು, ಕಾರ್ ನಿಲ್ಸೋಕ್ಕೆ, ಬೈಕ್ ನಿಲ್ಸೋಕ್ಕೆ. ಈಗ ಅವ್ರು ಬೇರೆ ಒಂದು ಕಾರ್ ತಂದವ್ರೆ, ಎಲ್ಲ ನಿಲ್ಸೋಕ್ಕೆ ಜಾಗನೇ ಇಲ್ಲ ಅಂಕಲ್. ನನಗದ್ರ ಅವಶ್ಯಕತೆನೇ ಇಲ್ಲ ಅಂಕಲ್. ಕಾರ್ ಅವಶ್ಯಕತೆ ಅಲ್ಲ, ಬೈಕ್ ಅವಶ್ಯಕತೆ. ಕಾರ್ ಇರೋದಕ್ಕೆ ಬೈಕ್ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಾನು ಸ್ಕೂಟಿನ ಇಲ್ಲೇ ಬಿಟ್ಟೋಯ್ತೀನಿ, ನೀವೇನೇ ಬಳಸ್ಕೊಳ್ಳಿ. ಅಯ್ಯೋ ರಾಧಕ್ಕ, ಯಾಕೆ? ಏನು ಪದ್ದು, ನಾನೇನು ಬಳಸಲ್ಲ, ಏನಿಲ್ಲ. ನಿಮ್ಮ ಅಪ್ಪರ್ಗನಾದ್ರೆ ಯೂಸ್ ಆಯ್ತದೆ. ನೋಡಿ, ಇವಾಗ ನಿಮ್ಮ ಅಪ್ಪರು ಬಸ್ಸು ಕಾಯ್ಕೊಂಡು ಹೋಗ್ಬೇಕು. ಬ್ಯಾಡ ಕಣವೋ, ನಮ್ಗೇನಕ್ಕೆ ಬ್ಯಾಡ ಕಣವ, ಸುಮ್ಕಿರ್ ನೀನು. ಬೇಡ ಕಣವ, ಪಾಪ ನೀ ಕಷ್ಟಪಟ್ಟು ತಗೊಂಡ್ರೆ ಗಾಡಿ ಎಲ್ಲ ಇಲ್ಲಿ ಯಾಕೆ ಬಿಟ್ಟೋಯ್ತೀಯಾ? ಇಲ್ಲ ಅಂಕಲ್, ಮಾರಾಕ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಏನೋ ಸುಮ್ಕೇನಿಯ ಮಾರಾಕ್ ಬಿಡೋಣ ಅಂತ ಅನ್ಕೊಂಡೆ. ಈಗ ನಿಮ್ಮ ಹತ್ರನೂ ಗಾಡಿ ಏನಿಲ್ವಲ್ಲ, ಹಿಂಗೆ ಕೊಟ್ಟೋಯ್ತೀನಿ ಬಿಡಿ. ನಿಮ್ಮ ಹೆಸರಿಗೆ ಮಾಡಿಸ್ಕೊಬಿಡ್ರಿ ಗಾಡಿಯ, ನನಗೇನು ಬೇಡ. ನಾನು ಅವಾಗ ಅನ್ಕೊಂಡು ತಗೊಂಡೆ. ಆದರೆ ಕಾರ್ ಬಂದಮೇಲೆ ಈಗ ಐಟಮ್ಸ್ ತಗೊಂಡ್ಬಿಟ್ಟು ಬರೋಕ್ಕೆ ಕಾರ್ನೇ ತಗೊಂಡು ಹೋಯ್ತೀವಿ, ಯಾರನ್ನ ಕರ್ಕೊಂಡು. ಅದಕ್ಕೆ ಏನು ಸುಮ್ಮನೆ ಸ್ಕೂಟಿ ಮೂಲೆಗೆ ಬಿದ್ದುಬಿಡ್ತದೆ ಅಂಕಲ್. ಇನ್ನು ಶಾನೆ ದಿನನೂ ಆಗಿಲ್ಲ, ತಗೊಂಡು 6 ತಿಂಗಳಾಗೈತೇನೋ. ನೀವು ತಗೊಳ್ಳಿ ಅಂಕಲ್, ನೀವು ತಗೊಂಡು ಆರಾಮಾಗಿ ಓಡಾಡಿಸ್ಕೊಂಡಿರಿ ಅಷ್ಟೇ. ನಿಮ್ಗೆ ಇಸ್ಕೊಳ್ಳೋಕೆ ಸಂಕೋಚ ಆದರೆ ಆ ಗಾಡಿ ಏನು ಬೆಲೆ ಐತಲ್ಲ, ಬೆಲೆ ಅದನ್ನು ನಾವು ಬಿಸ್ನೆಸ್ಸಾಗಿ ಹೆಂಗೋ ನಾನು ಪೊದ್ದು ಎತ್ಕೋತೀವಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಸುಮ್ಕೇನಿಯೇ ತಗೊಳ್ಳಿ ಗಾಡಿನ. ಅಪ್ಪ ಅಷ್ಟೆಲ್ಲ ಹೇಳ್ತಾವ್ರೆ, ತಗೊಳ್ಳಿ ಗಾಡಿನ. ಅಪ್ಪ ನಿಮ್ಗೂ ಓಡಾಡ್ಸೋಕ್ಕೆ ಏನೂ ಇಲ್ಲ. ಈಗ ಅದು ಗಾಡಿ ಹೊಸಾದಿದ್ದಂಗೆ ಇನ್ನೂ ಒಂದು 6 ತಿಂಗಳಾಗೈತೆ ಅಷ್ಟೇನಿಯ, ಏನಾಗಲ್ಲ, ತಗೊಳ್ಳಿ. ಸರಿ ಕಣವ, ನಿನ್ನಂಥ ಮಗಳನ್ನ ಪಡಿಯಕ್ಕೆ ನಾವು ಪುಣ್ಯ ಮಾಡಿದ್ವಿ ಬಿಡವ. ಹ್ಞೂ ಕಣವ ಪದ್ದು, ನಿನ್ನಂಥ ಮಗಳನ್ನ ಪಡೆಯೋಕ್ಕೆ ದೇವರಣೆಗೂ ಪುಣ್ಯ ಮಾಡಿದ್ದೆ. ನನಗಂತೂ ಒಂದೊಂದ್ಸಲ ಟೆನ್ಷನ್ಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಅಯ್ಯೋ ಹೆಂಗಪ್ಪ ಯೋನಪ್ಪ ಅಂತ ಹೇಳಿ ಹೆಂಗೋ ನೀನು ಬಂದ್ಬಿಟ್ಟು ಎಲ್ಲ ನನಗೆ ಸುಲಭ ಮಾಡಿಕೊಟ್ಬಿಟ್ಟೆ ಕಣವ. ದೇವ್ರು ಒಳ್ಳೇದು ಮಾಡಲಿ.